ಇಷ್ಟಕ್ಕೊಂದು ಎಷ್ಟೋ ಜನ ಅರ್ಧಕ್ಕೆ ಇಳ್ದೋಯ್ತಾರೆ. ದಪ್ಪಾಗಿರೋರಿಗೆ ಇದು ನೋಡ್ಬಿಟ್ಟು ಉಸಿರು ಬಿಟ್ಟು ಹೋಯ್ತಾರೆ. ಇದೇ ಫಸ್ಟು ಲಂಗಳ ಮಧ್ಯೆ ತುಂಬ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ಎಲ್ಲ ಹೆದರಿಕತ್ತವ್ರೆ ಹತ್ತಕ್ಕೆ ಮೊಬೈಲ್ ಇಟ್ಕೊಂಡು ಹೆಂಗೆ ಹತ್ತದೆ ಅಂತ ವೀಡಿಯೋ ಮಾಡ್ತಿದ್ರಲ್ಲ ಆಡ್ಕೊಳ್ಳಾರೆಯ. ಈ ಒಂದೇ ಜಾಗದಲ್ಲಿ ಎಷ್ಟು ದೇವಸ್ಥಾನವ ಲೆಕ್ಕಕ್ಕೆ ಇಲ್ಲ. ಆ ಜಾಗ ಕತ್ಬೇಕು ನಾನು. ಹಲೋ ಗುರುವೇ ನಮಸ್ಕಾರ. ಇವತ್ತಿದ್ದೀವಿ ಆದಿಚುಂಚನಗಿರಿ ನೋಡಿ. ಬೆಟ್ಟ ಸ್ಟಾರ್ಟ್ ಮಾಡಿದ್ದೀನಿ. ಸಖತ್ ಜನ ಕಡಿಮೆ. ಅವರು ಬೆಟ್ಟ ಹತ್ತೋದಂದರೆ ತುಂಬ ಖುಷಿ ನನಗೆ. ಕರ್ನಾಟಕದಲ್ಲಿ ಇದ್ಮೇಲೆ ಯಾವುದಾದ್ರೂ ಇಂಥ ಸ್ಥಳಗಳಿಗೆ ಭೇಟಿ ಕೊಡಲೇಬೇಕು. ಇಲ್ಲಾಂದ್ರೆ ಅವ್ನು ಬದುಕಿದ್ದು ವೇಸ್ಟು, ಅವ್ನು ಜೀವಿಸ್ತಿರೋದುವೇ ಐಶ್ವರ. ಇಂಥ ಜಾಗಗಳಿಗೆಲ್ಲ ಬಂದು ಸುತ್ತಾಡ್ಕೊಂಡು ಹೋಗ್ಬೇಕು. ಒಂಟಿಯಾಗಾದರೂ ಸರಿ, ಫ್ಯಾಮಿಲಿ ಜೊತೆ ಆದರೂ ಸರಿ. ಒಂದು ಜನ ಪೂಜೆ ಮಾಡ್ತಾರೆ, ಹೊಸ್ತಾಗೇನೋ ಆವಿಷ್ಕಾರ ಮಾಡ್ತಾರೆ ಏನೋ ದೊಡ್ಡದಾಗಿ. ಒಂದು ಎಷ್ಟೋ ವರ್ಷಗಳಾಗೋಯ್ತಿದೆ. ಇದೇ ಫಸ್ಟು ಜನಗಳ ಮಧ್ಯೆ ತುಂಬ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ. ಈ ಜಾಗದಲ್ಲಿ ಬಾಲಗಂಗಾಧರನಾಥ ಸ್ವಾಮಿದು ಸಮಾಧಿ ಇತ್ತು. ಎಲ್ಲ ಕಾಣ್ತಾ ಇಲ್ಲ, ಏನಾರ ಒಳಗೈತಾ ಗೊತ್ತಿಲ್ಲ. ಒಬ್ಬರು ಬಾಲಗಂಗಾಧರ ಸ್ವಾಮಿಗೆ ಇಂಥ ದೊಡ್ಡ ದೇವಸ್ಥಾನ ಕಟ್ಟಿಸ್ತಾರೆ ಅಂದರೆ ನಂಬ್ತೀರಾ? ನೋಡಿ ಕಂಬಗಳು ನೋಡಿ, ಕಂಬಗಳು ಏನು ಸಖತ್ತಾಗಿದ್ದಾವೆ ಕಂಬಗಳು ನೋಡಿ. ಇಲ್ಲಿ ನೋಡಿ ಅವರೆಷ್ಟು ಸಾಧನೆ ಜನಗಳಿಗೆ ನೆನಪಿಟ್ಕೊಳ್ಳೋಷ್ಟು ಕೆಲಸ ಮಾಡ್ಯಾರೆ ಅಂತ ಇದರಿಂದನೇ ಗೊತ್ತಾಗುತ್ತೆ. ಫೋಟೋ ತೋರಿಸ್ತೀನಿ ನೋಡಿ, ಈಗ ಹೆಂಗೈತಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಗೊತ್ತಿದ್ದಂಗೆ ಸ್ವಾಮಿಗಳೇ ಬಂದವ್ರೆ. ನಿರ್ಮಲಾನಂದನಾಥ ಸ್ವಾಮೀಜಿ ವಾತ್ಸಲಿ ಬಂದಾಗಲೂ ಎದುರುಗಡೆನೇ ಸಿಕ್ಕಿದ್ರು. ಈ ಸಲಿನೂ ಗೊತ್ತಿದ್ದಂಗೆ ಎದುರುಗಡೆನೇ ಸಿಕ್ಕಿದ್ದಾರೆ. ತುಂಬ ಖುಷಿ ಆಯಿತು ನೋಡಿ ಅವ್ರನ್ನ. ಹತ್ರಕ್ಕೆ ಹೋಗಿ ಬಿಡಲಿಲ್ಲ ಅವ್ರ ಬಾಡಿಗಾರ್ಡ್ಸು. ಹೊಂಟರು ಸ್ವಾಮೀಜಿಯವರು. ಅವ್ರಿಗೂ ತುಂಬ ಕೆಲಸ ಇರ್ತವೆ. ಕೆಲಸ ಹೆಂಗೆ ನಡೀತೈತಿ ಅಂತ ನೋಡ್ಕೊಂಡು ಹೋಯ್ತಾವೆ. ನೋಡೋಕ್ಕೆ ಎಷ್ಟೊಂದು ಜನ ಕಾಯ್ತಾರೆ. ಗೊತ್ತಿದ್ದಂಗೆ ಎಷ್ಟೊಂದು ಜನ. ನಮಗೆ ಅವರೊಬ್ಬರು, ಅವರಿಗೆ ಸಹಸ್ರಾರು ಸಾವಿರಾರು ಜನ, ಎಷ್ಟು ಜನ ಅಂತ ನೋಡ್ತಾರೆ. ಅಲ್ಲಿ ಜನವೇ ಖಾಲಿ ಆಯ್ತಿಲ್ಲ. ಅದಕ್ಕೆ ನಾನೇ ಬಂದೆ ಜೊತೆಗೆ ಸಾಕು ಅಂತವ ದೇವಸ್ಥಾನ ನೋಡೋಣ ಬಂದು. ಯಾರಾದರೂ ಈ ಜಾಗಕ್ಕೆ ಭೇಟಿ ನೀಡಿಲ್ಲ ಅಂದರೆ ಒಂದ್ಸಲಿ ಭೇಟಿ ನೀಡಿ ಒಂದು ಜಾಗ ಎಂಜಾಯ್ ಮಾಡಿ. ಜನಗಳ ಮಧ್ಯೆ ಇಷ್ಟು ಧೈರ್ಯವಾಗಿ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಆ ಜಾಗ ಕತ್ಬೇಕು ನಾನು. ಕಾಯಿ ಹೊಡೆಯೋದು ಅಲ್ಲಿ, ಕಾಯಿ ಇಲ್ಲೇ ಹೊಡ್ಕೊಂಡು ಕೈ ಇಟ್ಕೊಳಪ್ಪ ಸಾಕು. ಏನಾರ ಪಾಪ ಆಯ್ತಲ್ವನ ಕೊಡ ಇಲ್ಲೇ ಗೊತ್ತಾ ಕಡೆ ಕೊಡಲಿ ಮಾತಾಡ್ತಾವ. ಪಾರ್ವತಿ ದೇವಿ ಮರಣ ಹೊಂದಿದ ಮೇಲೆ ಶಿವ ರುದ್ರ ತಾಂಡವ ಆಗಿ ಇಡೀ ಜಗತ್ತನ್ನೇ ಭಸ್ಮ ಮಾಡಲು ಹೊರಟಾಗ ನಾರಾಯಣ ಅಂದರೆ ವಿಷ್ಣು ಮುಂದೆ ಬಂದು ಈ ಕೋಪ ತಣ್ಣಗೆ ಮಾಡಲೇಬೇಕು ಅಂತವ ಪಾರ್ವತಿ ದೇವಿನ ಸುಮಾರು ತುಂಡುಗಳನ್ನ ಮಾಡಾಕ್ತಾರೆ. ಆ ತುಂಡುಗಳಲ್ಲಿ ಒಂದು ಭಾಗ ಅಂದರೆ ದೇಹದ ಭಾಗಗಳಾಯ್ತವೆ. ಆ ಭಾಗಗಳಲ್ಲಿ ಒಂದು ಭಾಗ ಈ ದೇವಸ್ಥಾನದ ಈ ಬೆಟ್ಟದ ಮೇಲೆ ಬಂದು ಬೀಳ್ತತೆ. ಈ ಬೆಟ್ಟನ ಅದರಿಂದ ಈ ದೇವಿನ ಕಾಯಿಲೆ ಅಂತ ಕಾಲಭೈರವೇಶ್ವರನ್ನ ಬಿಡ್ತಾರೆ. ಆ ಕಾಲಭೈರವೇಶ್ವರ
ಕಾಲಭೈರವೇಶ್ವರ ತಾಯಿ ಪಾರ್ವತಿ ದೇವಿನ ಕಾಪಾಡೋಕ್ಕೆ ಅಥವಾ ರಕ್ಷಣೆ ಮಾಡೋಕ್ಕೋಸ್ಕರ ಬಂದಿದ್ದು. ಆದರೆ ಆ ಕಾಲಭೈರವಂಗೆ ಒಂದು ಕತೆ ಹುಟ್ಕೊಂಡು ಕಳ್ಳಭೈರವ ಅಂತ ಫೇಮಸ್ ಆಗಿ ಈ ಜಾಗದಲ್ಲಿ ಇಬ್ಬರು ಒಟ್ಟಿಗೆ ನೆಲೆಸಿದ್ದಾರೆ. ಕಾಲಭೈರವನ ರಥ. ಸೆಲ್ಫಿ ಸ್ಟಿಕ್ ಹಿಡ್ಕೊಂಡು ವೀಡಿಯೋ ಮಾಡಿದರೆ ಎಲ್ಲ ವೀಡಿಯೋ ಮಾಡ್ತಾ ಹಾಕ್ಬಿಡು ಸೆಲ್ಫಿ ಸ್ಟಿಕ್. ತಾಯಿ ಪಾರ್ವತಿ ದೇವಿಯ ಒಂದು ಭಾಗ ಬಿದ್ದಿರೋದು ಈ ಸ್ಥಳ ಅಲ್ಲ, ಇದರಿಂದ ಮೇಲೆ ಇನ್ನೊಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಮೂಲ ದೇವಸ್ಥಾನ ಮತ್ತು ಮೂಲ ಈಶ್ವರನ ಉದ್ಭವ ರೂಪ ನೆಲದಿಂದನೇ ನಿಜವಾಗಿ ಉದ್ಭವ ಇರೋದು ನಿಮಗೆ ನೋಡೋಕ್ಕೆ ಹಿಂದೂ ಸನಾತನ ಧರ್ಮದ ಒಂದು ಸಾಕ್ಷಿ ಇಲ್ಲಿ ಇದೆ. ತಾಯಿ ಪಾರ್ವತಿ ದೇವಿಯ ಒಂದು ಭಾಗ ಮತ್ತು ಅದಕ್ಕೆ ಪೂಜೆ ಅದರ ಪಕ್ಕದಲ್ಲೇ ನೀವು ಅಲ್ಲಿ ಹೋಗಿ ನೋಡ್ಬೋದು. ಅದನ್ನು ವಿಡಿಯೋ ಮಾಡಿದ್ದೀನಿ, ನೋಡಿ. ನಾನು ಬಂದಾಗ ಜನವೇ ಇಟ್ಟಿಲ್ಲ. ಈಗ ನಮ್ಗೆದ ಗೊತ್ತಾರೆ ಎಷ್ಟು ಇದೇ ಹಳೆ ಮಠ, ಆದಿಚುಂಚನಗಿರಿದು ಹಳೆ ಮಠ. ಈಗ ಹೊಸ ಶುರು ಮಾಡ್ತೀನಿ. ನಾವು ಬರೀ ಕಾಲಲ್ಲಿ ಹತ್ತಕ್ಕೆ ಹೊಳ್ತಾ ಇದ್ದೀವಿ. ಅಲ್ಲೊಬ್ರು ಮಂಡಿಗಾಲ ಹತ್ತುತ್ತಾರೆ ಅತ್ತೆ ಮಠ ಎಂತ ಅರ್ಥಗಳಿರ್ತಾರೆ. ಆದಿಚುಂಚನಗಿರಿ ಬಂದಮೇಲೆ ಇದೊಂದು ಬಸವಣ್ಣ ನೋಡ್ದಲ್ಲ ಯಾರು ಹೋಗ್ತಲ್ಲ. ಅವಜ್ಜಿ ಏನೋ ಕೆಳಗೆ ಏನೋ ಹೇಳ್ತಿದ್ದೆ. ವಿಡಿಯೋ ಮಾಡೋಕ್ಕೋಸ್ಕರ ಎಷ್ಟು ಹತ್ತುತ್ತಾ ಇದ್ದೀನಿ. ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ಇದ್ದಾರೆ. ಬನ್ನಿ ಹತ್ತೋಣ. ಪಾರ್ವತಿ ದೇವಿಯ ಒಂದು ಭಾಗ ಬಿದ್ದಿದ್ದು ಆ ಸ್ಥಳ ಒಳಕ್ಕೆ ಹೋಗಿದ್ದೆ. ಅಲ್ಲಿ ಜಾಸ್ತಿ ಜನ ಇದ್ದಿದ್ದರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಿಂದೆ ಕಾಣ್ತಾ ಇದೆಯಲ್ಲ ಆ ದೇವಸ್ಥಾನನೇ, ಅದರೊಳಗೆ ಮೂಲ ಈಶ್ವರನ ಉದ್ಭವ ಲಿಂಗ ಇರೋದು ಮತ್ತು ಪಾರ್ವತಿ ದೇವಿಯ ಒಂದು ಭಾಗ. ಅಲ್ಲೆಲ್ಲ ಹೋಗೋದು ಬೇಡ ಅಂತ ಸುಮ್ಮನೆ ಇದ್ದೀನಿ. ನಿಜವಾದ ಉದ್ಭವ ಮೂರ್ತಿ ಈ ದೇವಸ್ಥಾನದೊಳಗಿರೋದು. ಹುಡುಗರೇ ಹತ್ತಕ್ಕಾಗಲ್ಲ, ವಯಸ್ಸಾದ್ರೆ ಹೆಂಗೆ ಹತ್ತುತ್ತಾರೋ ಕಾಣಿ. ಇಲ್ಲ ನೀರವೆ ಕುಡಿಯೋಕೆ ಮನ್ಸು ಬರೋಕ್ಕಲ್ಲ. ಎಲ್ಲ ಹೋಗೋದು ಅಂತಲೇ ಗೊತ್ತಾಯ್ತಿಲ್ಲ. ವಿಡಿಯೋ ಮಾಡೋಕ್ಕೋಸ್ಕರ ಎಷ್ಟು ಹತ್ತುತ್ತಾ ಇದ್ದೀನಿ. ಇಲ್ಲಿ ಫೋಟೋ ತೆಗಿಬಾರ್ದು, ವಿಡಿಯೋ ಮಾಡಬಾರ್ದು ಅಂತ ಹಾಕ್ಯಾರೆ. ಮತ್ತು ಇನ್ನೇಕೆ ಹತ್ಬೇಕು ಅಲ್ವಾ? ಶೆಟ್ ಬೇಗನೆ ಹಾಕಿರಿ. ಸುಮ್ಮನೆ ಹತ್ತುತ್ತಾ ಇದ್ದೀನಿ. ಲೆಫ್ಟ್ ಅಬೌಟ್ ಟರ್ನ್. ನೋ ಫೋಟೋಸ್ ಆರ್ ವೀಡಿಯೋಸ್ ಅಲೌಡ್. ಮತ್ತು ನಾವು ಹತ್ತೋದೇ ಇಲ್ಲ, ಹೋಗ್ತೀನಿ. ಆದರೂ ಹಾಳಾಗೋಯ್ತು. ಅಲ್ಲಿ ಬಂದಾಗ ಈ ಥರ ಇತ್ತು ಹತ್ತಕ್ಕೆ. ಬೆಟ್ಟ ಹತ್ಬೇಕಾದ್ರೆ ನೀರಿಲ್ದಲ್ಲೇ ಹತ್ತಕ್ಕೆ ಹೋಗ್ಬಿಡಿ. ವಿಡಿಯೋ ಮಾಡ್ತಿದ್ರಲ್ಲ ಆಡ್ಕೊಳ್ಳಾರೆಯ. ಇನ್ನೂ ಅಪ್ಡೇಟ್ ಆಗಿಲ್ಲ ಜನಗಳು ಯೂಟ್ಯೂಬಲ್ಲಿ ಏನು ಸಿಗುತ್ತೆ ಅದರಿಂದ ಏನು ಕಲಿಬೋದಂತ. ಯಾವುದಾದ್ರೂ ಸರ್ ಹಳೆ ಕಾಲದ್ದು ಸಿನಿಮಾ ಮಾಡೋದಾದರೆ ಶೂಟಿಂಗ್ ಗುಹೆಲೆಲ್ಲ ಉಳಿಸ್ಕೊತಾರಲ್ಲ ಆ ಥರ ಮಾಡ್ಬೋದು. ಹಾಲಿವುಡ್ಡಲ್ಲೆಲ್ಲ ತೋರಿಸ್ತಾರಲ್ಲ ದೊಡ್ಡ ದೊಡ್ಡ ಏನೇನೋ ಅಂತ, ಆ ಥರ ಇದೆ. ಪಾಪ ಹೆಂಗಿದೆ ಮರ ನೋಡಿ, ಅಲ್ಲಿ ಹಿಡಿತಾರೆ ಚೈನ್ ಹಿಡ್ಕೊಂಡು. ನಾನು ಅದು ಹತ್ಬೇಕು ಅಂತಲೇ ಬಂದಿದ್ದೀನಿ. ಚೋಟ್ ಸೈಡಿಗೆ ಬಂದ ಹೋಗ್ತೀವಿ. ಅದ್ರ ವಯಸ್ಸಾದ್ರನ್ನೆಲ್ಲ ಕರ್ಕೊಂಡಾಗ ಬರಬಾರ್ದಿಲ್ಲ. ನಾನು ಒಂಚೂರು ಬಂದ ಇದೆಯಾ ಜಾಸ್ತಿ. ಹಾಂ ಏನು ಮಾಡ್ತೀರ ಎಲ್ಲ ಹೆದರಿಕತ್ತವ್ರೆ ಹತ್ತಕ್ಕೆ. ಮೊಬೈಲ್ ಹಿಡ್ಕೊಂಡು ಹೆಂಗೆ ಹತ್ತದೆ ಅಂತವ. ನಾನು ಆಗಿದ್ದಾನೆ ಮೊಬೈಲ್ ಹಿಡ್ಕೊಂಡು ಹತ್ತದೆ. ಹತ್ತೆ ಬಿಡೋಣ ಮೊಬೈಲ್ ಹಿಡ್ಕೊಂಡು
ನಿಮಗೋಸ್ಕರ. ಫೈನಲಿ ಹತ್ತು ಬಿಟ್ಟೆ. ದೊಡ್ಡ ಫುಲ್ ಎತ್ತರವಾದ ಬೆಟ್ಟನ ಎಲ್ಲ ಎದಕ್ಕತ್ತಿದ್ರು ಮೊಬೈಲ್ ಹಿಡ್ಕೊಂಡು ಹೆಂಗೆ ಹತ್ತಿರ ಅಂತ ಕೊನೆಗೆ ಓದ್ತಿದ್ದೀನಿ. ಮೇಕ್ ಹೋಗೋದು ಹೆಂಗೆ ಗೊತ್ತಾಯ್ತಿಲ್ಲ. ಎಲ್ಲ ಬಂದರು ಹಿಂಗೆ ಫೈನಲಿ ಹತ್ತು ಬಿಟ್ಟೆ ಫುಲ್ ಮೇಲಿಂದ. ಎಷ್ಟೋ ಜನಕ್ಕೆ ಇಲ್ಲಿ ಹತ್ಬೇಕಂತ ಆಸೆ, ಹತ್ತಕ್ಕೆ ಭಯ ಆಗಿ ಅರ್ಧದಿಂದನೇ ಆಚೆ ಹೋಯ್ತಾರೆ. ಆ ಜಾಗಕ್ಕೂ ಹೋಗ್ಬೋದಿತ್ತು, ಅಲ್ಲಿ ಲಾಕ್ ಮಾಡ್ಯಾರೆ, ಯಾಕೆ ಅಂತ ಗೊತ್ತಿಲ್ಲ. ಇದೇ ಎತ್ತರವಾದ ಸ್ಥಳ. ನೀವು ಹತ್ತು ಬಿಟ್ಟೆ, ಮೊಬೈಲ್ ಹಿಡ್ಕೊಂಡು ಹೆಂಗೆ ಹತ್ತುತ್ತೀರಾ ಅಂತ ಕೇಳಿದ್ರು. ಸುಮ್ಮನೆ ಹತ್ತು ಬಿಟ್ಟೆ, ಹುಚ್ಚನ ಇರ್ಬೇಕು ಅಂತಾರೆ. ಅದಿದ್ರೆ ನಿಜವಲ್ಲ ಏನಾದರೂ ಮಾಡ್ಬೋದು. ಸಾಕು ವಾನ್. ಬಿಸಿಲು ಆಯ್ಕೊಂಡು ಚಚ್ಚೈತೆ, ಬೆವ್ರು ನೋಡಿ ಇಳಿದು ಬಿಡೋ ನೀರು ಕುಡ್ದಿಲ್ಲ ಬೆಳಗಿಂದ. ಇರುವಾರಿ ಸುಸ್ತೈತೆ ಹೋಯ್ತೀನಿ, ಹಿಂಗೆ ಕಾಣ್ತೈತೆ. ಇಳಿದು ಬಿಡೋಣ. ನೋಡಿ ಏನು ಇಳಿತೀರಾ? ಬಿಸಿಲು ಸಖತ್ ಕಡಿಮೆ ಆಗ್ಬಿಟ್ಟೆ. ಬೆವರಲ್ಲೇ ನೀರು ಕುಡಿಬೋದು, ಅಷ್ಟು ಬೆವರು ಹರಿದು ಒಂದೊಂಥ ಭಾರಿ ಕಷ್ಟಗಳು ಅಂತದು. ಅಪ್ಪ ಹತ್ತಕ್ಕಂತವ ಅದಕ್ಕಿಂತ ಏನೂ ಆಗಲ್ಲ. ಅವು ಹಿಡ್ಕೊಂಡು ಇಲ್ಲಿ ಬಂದ್ಮೇಲೆ ಹತ್ಬೇಕು. ಒಬ್ರಿಗೆ ಹತ್ತಕ್ಕೆ ಬೇಜಾರಾಗುತ್ತೆ. ಇದೊಂದು ದಾಟಿರ್ ಮುಗೀತು, ನೀವು ಆರಾಮಾಗಿ ಹೋಗ್ಬೋದಲ್ಲಿ. ಎಷ್ಟೋ ಜನ ಹಿಂಗೆ ಹಿಂದಕ್ಕೆ ಹೋಯ್ತಾರೆ. ನಾವು ವೀಡಿಯೋ ಮಾಡೋಕ್ಕೋಸ್ಕರ ಬಂಡ ಏರಿಯಾ ತಗೊಂಡು ಹತ್ತಿ ಹೋಯ್ತಾ ಇದ್ದೀವಿ. ಎಷ್ಟೋ ಜನ ಅರ್ಧಕ್ಕೆ ಹೋಯ್ತಾರೆ. ಇದೇ ಜಾಗ ಇಲ್ಲಿ ಹತ್ತಕ್ಕಾಗ್ದಲ್ಲ ಹಿಂದಕ್ಕೆ ಮಾಡ್ತಾರೆ. ಆದರೂ ಎಷ್ಟು ಹೊತ್ತಲ್ಲಿ ಸಖತ್ ಜಾರುತ್ತೆ ಗುರು. ಈ ಒಂದು ತಿಂಗಳ ಸ್ಟಾರ್ಟ್ ಮಾಡಿರೋದು 50 ಜನ 50 ಜನ. $50K ಆಗೋದಿನ್ನ ಲೇಟು. ಇಲಾಶೆ ಹೋಗ್ಬೋದಲ್ಲ. ಯಾರು ಮೇಲೆ ಯಾರಿದ್ದಾರೆ ಸರ್? ಇಲ್ಲ 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 ಇಲ್ಲಿ ನೋಡ್ತಿದ್ದೆ. ದೇವಸ್ಥಾನ ಮೇನ್ ದೇವರು, ವಿಶೇಷವಾದ ದೇವರು ಕಾಣ್ತಾ ಇದೆಯಾ ಮೈಗೆ. ಈ ದೇವ್ರನ್ನ ಹುಡುಕೊಂಬಂದಿದ್ದು, ಕೊನೆಗೂ ಸಿಕ್ತು. ಕತ್ತಲ ಸೋಮೇಶ್ವರ ಹೋಗೋ ಜಾಗ ನೋಡಿ ಎಷ್ಟು ಚೆಂದಾಗಿದೆ. ಒಳಗೆ ಬಿಸ್ಕೊಂಡು ಹೋಗ್ಬೇಕು ವಾಹನ.
ದಪ್ಪಾಗಿರೋರಿಗೆ ಇದು ನೋಡ್ಬಿಟ್ಟು ಉಸಿರು ಬಿಟ್ಟು ಹೋಯ್ತಾರೆ. ಕೊಡಲ್ಲ. ಇದೇ ಕತ್ತಲು ಸೋಮೇಶ್ವರ. ಇಲ್ಲಿ ಒಳಗೆ ಬಿಡಲಿಲ್ಲ ವೀಡಿಯೋ ಮಾಡೋಕ್ಕೆ, ಮೊಬೈಲ್ ಕಿತ್ಕೊತೀನಿ ಅಂತ ಅಂತು. ಯಾಕೆ ಬೇಕು ಅವ್ರ ಆಚರಣೆ ಬಂದ್ಬಿಡೋದು. ಅಲ್ಲಿ ಬಕ್ಕಲ್ಲಿಂದ ಬಸವಣ್ಣ ಐತೆ. ನಿಮ್ಮ ಆಸೆ ಈಡೇರುತ್ತೆ ಅಂದರೆ ಎತ್ಬೋದು, ನಿಮ್ಮ ಆಸೆ ಈಡೇರಲ್ಲ ಅಂದರೆ ಎತ್ತಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದು ಎಷ್ಟೋ ಜನ ನಿಜ ಅಂತ ನಂಬ್ತಾರೆ. ನಾನು ಒಳಗೆ ಹೋಗ್ಲಿಲ್ಲ, ವೀಡಿಯೋನೇ ಮಾಡೋಕ್ಕೆ ಬಿಡೋಕ್ಕಲ್ಲ, ಆಮೇಲೆ ಯಾಕೆ ಹೋಗ್ಬೇಕು ಅಂತ. ಅಷ್ಟೇ. ಬನ್ನಿ. ಬೆಟ್ಟ ಹತ್ತೋದು ಅಂದರೆ ತುಂಬ ಆಸೆ ನನಗೆ. ಆದರೂ ಇಷ್ಟೊಂದು ಯಾಕೆ ಸುಸ್ತಾಗುತ್ತೋ ಗೊತ್ತಾಯ್ತಲ್ಲ. ಮೊಬೈಲು ಮನೆ ಕತ್ತು ಸುಸ್ತಾಗಿ. ಬಾಲಗಂಗಾಧರನಾಥ ಸ್ವಾಮೀಜಿಯವರು ಆದಮೇಲೆ ಅವರಿಗಿಂತ ಹಿಂದೆ ಯಾರ್ಯಾರಿದ್ದರು ಸ್ವಾಮೀಜಿಗಳು ಮಠ ನಡೆಸ್ತಿದ್ದರು, ಅವರ ಸನ್ನಿಧಿಗಳಿಗೂ ಮಾತಾಡೋದು ಅಂದರೆ ಒಂಥರ ಮುಜುಗರ. ಇದೇ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಈ ಥರ. ಲಾಸ್ಟ್ ಸ್ಟಾರ್ಟ್ ಮಾಡಿ 1 ತಿಂಗಳಾಯಿತು. ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಇವತ್ತು. ವಿಡಿಯೋ ಪೂರ್ತಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಷ್ಟೋ ಜನ ನೋಡಿರೋದಕ್ಕೇನು ಅನಿಸಲ್ಲ. ಈ ಜಾಗ ಮೊದಲು ಪಾರ್ವತಿ ಒಂದು ದೇಹದ ಒಂದು ಭಾಗ ಚೆಲ್ಲಿದ್ರಿಂದ ಒಂದು ಕ್ಷೇತ್ರ ಆಯಿತು. ಅದರಿಂದ ಅದನ್ನು ಕಾಯಕ್ಕೆ ಕಾಲಭೈರವ ಬಂದರು. ಅವ್ರದ್ದೊಂದು ಕತೆ ಉಟ್ಕೊಂಡು ಕಾಲಭೈರವನೇ ಹಿಟ್ಟಾಗೋದ್ರು ಈ ಜಾಗದಲ್ಲಿ. ಅವ್ರು ಬಂದಮೇಲೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಇನ್ನೂ ಹಿಟ್ ಮಾಡಿಬಿಟ್ರು ಈ ಜಾಗನ. ಅಂದರೆ ಪ್ರಸಿದ್ಧ ಮಾಡಾಕಿದ್ರು. ಅವ್ರು ಮಾಡಿದಂಥ ಒಳ್ಳೆ ಜಾಗಗಳು, ಒಳ್ಳೆತನ, ಅವ್ರು ಮಾಡಿದಂಥ ಕೆಲಸಗಳು ಇಷ್ಟು ಜನ ಬರೋಕ್ಕೆ ಸಾಧ್ಯ ಆಯಿತೆ. ಇನ್ನೂ ಕೆಲಸಗಳು ಮಾಡ್ತಾನೆ ಅವ್ರು. ಸುಮ್ಮನಂತೂ ಸ್ವಾಮೀಜಿಯವರು ಮಾಡಿ ಸುಮ್ಮನಾದ್ರು ಅಂತ ಸುಮ್ಮನೆ ಇಲ್ಲ, ಮಾಡ್ತಾನೆ ಇದ್ದಾರೆ ಕೆಲಸ. ಇಲ್ಲಿಗೆ ನನ್ನ ಇವತ್ತಿನ ಪುಣ್ಯಕ್ಷೇತ್ರದ ವ್ಲಾಗ್ ಮುಗಿತು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್.